ಹರೇ ಕೃಷ್ಣ. ಸೊ ಇವತ್ತು ಒಂದು ಬಹಳ ವಿಶೇಷವಾದ ಒಂದು ವಿಷಯ. ಇದು ಅಷ್ಟು ಎಲ್ಲರಿಗೂ ಗೊತ್ತಿಲ್ಲದೆ ಇರ್ಬೋದು. ಇದಕ್ಕೆ ಸಂಸ್ಕೃತದಲ್ಲಿ ಎರಡು ಪದ ಇದೆ, ಶ್ರೇಯ ಮತ್ತು ಪ್ರೇಯ. ಶ್ರೇಯಸ್ಸು ಪ್ರೇಯಸ್ಸು, ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಶರಣಾಗೋದಿಲ್ಲ ಅಂದ್ಬಿಟ್ಟು ಬೇಕಾದಷ್ಟು ಕಾರಣಗಳನ್ನು ಕೊಡ್ತಾನೆ. ಆದರೆ ಕೊನೆಗೆ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಅವನು ಕೃಷ್ಣನಿಗೆ ಶರಣಾಗುತ್ತಾನೆ. ಸೊ ಒಂದು ಅದ್ಭುತವಾದ ಸುಂದರವಾದ ಶ್ಲೋಕವನ್ನು ಹೇಳ್ತಾನೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಶ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಆಗಲೇ ಇದನ್ನು ನಾವು ಗುರು ಆ ವಿಷಯದ ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ, ಈ ಶ್ಲೋಕದ ಬಗ್ಗೆ ನಾವು ಆಗಲೇ ವಿವರಿಸಿದ್ದೀವಿ. ಸೊ ಯಾರು ಅದನ್ನು ಶ್ರವಣ ಮಾಡಿಲ್ಲ ಅಂದರೆ ಅದನ್ನು ಹೋಗಿ ಶ್ರವಣ ಮಾಡಿ. ಅರೆ ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಿತವಾಗಿ ಈ ಎರಡು ವಾಕ್ಯಗಳನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ತೀವಿ. ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಸೊ ಇಲ್ಲಿ ಅರ್ಜುನ ಹೇಳ್ತಾನೆ, ಯಶ್ರೇಯ, ಕೃಷ್ಣ ನನಗೆ ಯಾವುದು ಶ್ರೇಯಸ್ಕರವೋ ಅದನ್ನ ನೀನು ಹೇಳು. ಯಾಕಪ್ಪ ಹೇಳಬೇಕು? ಶಿಷ್ಯಸ್ತೇಹಂ, ನಾನೀಗ ನಿನ್ನ ಶಿಷ್ಯ ಆಗೋಗಿದ್ದೀನಿ. ಇಲ್ಲಿಯ ತನಕ ಸ್ನೇಹಿತರಾಗಿದ್ರು, ಆದರೆ ಈಗ ಅರ್ಜುನ ಸ್ವಯಂ ಪ್ರೇರಿತರಾಗಿ ತಾನೇ ಕೃಷ್ಣನ ಶಿಷ್ಯ ಆಗಿದ್ದಾನೆ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಶಾಧಿ ಮಾಂ ಅಂದರೆ ದಯವಿಟ್ಟು ನನಗೆ ಉಪದೇಶಿಸು, ಬೋಧಿಸು. ಯಾಕೆ? ತ್ವಾಂ ಪ್ರಪನ್ನಂ, ನಾನೀಗ ನಿನಗೆ ಶರಣಾಗಿದ್ದೇನೆ. ಸೊ ಕೃಷ್ಣನ ಉಪದೇಶ ಅರ್ಜುನನಿಗೆ ಶ್ರೇಯಸ್ಸು. ಸೊ ಹಾಗಾಗಿ ಈ ಶ್ರೇಯ ಅಂದ್ರೇನು? ಶ್ರೇಯ ಪ್ರೇಯ. ಇವಾಗ ಶ್ರೇಯ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಒಂದು ಸರಳ ಉದಾಹರಣೆ. ಇವಾಗ ಮಕ್ಕಳಿರ್ತಾರೆ, ಮಕ್ಕಳಿಗೆ ನೀವು ಬಿಟ್ಬಿಟ್ರೆ ಅವ್ರೇನು ಮಾಡ್ತಾರೆ? ದಿನಾ ಇಡೀ ಆಟ ಆಡ್ತಾರೆ. ಅವ್ರಿಗೆ ಸ್ಕೂಲ್ಗೆ ಹೋಗೋಕೆ ಏನು ಇಷ್ಟ ಆಗೋದಿಲ್ಲ. ಓದದೆ ಆಟ ಆಡೋದು ಮಕ್ಕಳಿಗೆ ಪ್ರೇಯ. ಯಾಕಂದ್ರೆ ಅವ್ರಿಗೆ ಅದರಿಂದ ಏನೋ ಒಂಥರ ಸಂತೋಷ ಸಿಗುತ್ತೆ. ಆದರೆ ಪೋಷಕರು ತಮ್ಮ ಮಗು ಶಾಲೆಗೆ ಹೋಗಬೇಕು ಅಂತ ಬಯಸ್ತಾರೆ. ಅದು ಮಗುವಿನ ಶ್ರೇಯ. ಇನ್ನೊಂದು ಉದಾಹರಣೆ, ಅತಿಯಾಗಿ ಚಾಕ್ಲೇಟ್ ತಿನ್ನೋದು ಮಗುವಿಗೆ ಪ್ರೇಯ. ಅರೆ ಇಷ್ಟೊಂದು ತಿಂದರೆ ಹಲ್ಲು ನೋವು ಬರುತ್ತೆ ಮುಂದೆ ಅನ್ನೋದು ಆ ಶ್ರೇಯಸ್ಸಿನ ವಿಷಯ. ಅಂದ್ರೆ ಏನರ್ಥ? ಪ್ರೇಯಸ್ಸಿನ ವಿಷಯ. ಶ್ರೇಯಸ್ಸು ಅಂದರೆ ಯಾವುದು ದೀರ್ಘಾವಧಿಯಲ್ಲಿ ನಮಗೆ ಪ್ರಯೋಜನಕಾರಿಯಾಗುತ್ತೋ ಅದು ಶ್ರೇಯಸ್ಸು. ಪ್ರೇಯಸ್ ಅಂದ್ರೆ ಕ್ಷಣಿಕ ಅಥವಾ ತಾತ್ಕಾಲಿಕ ಸಂತೋಷ. ಇವಾಗ ಅತಿಯಾಗಿ ಚಾಕ್ಲೇಟ್ ತಿನ್ನೋದು ತಾತ್ಕಾಲಿಕ ಸಂತೋಷ. ದೀರ್ಘಕಾಲದಲ್ಲಿ ಅದು ನಮಗೆ ತೊಂದರೆಯನ್ನು ನೀಡಬಹುದು. ಇನ್ನೊಂದು 16ನೇ ಅಧ್ಯಾಯದಲ್ಲೂ ಕೂಡ ಕೃಷ್ಣ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ಏತೈರ್ವಿಮುಕ್ತ ಕೌಂತೆಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯಸ್ ತಥೋ ಯಾತಿ ಪರಾಂ ಗತಿ. ಮತ್ತೆ ಹೇಳ್ತಾನೆ ಕೃಷ್ಣ, ಆಚರತಿ ಆತ್ಮನ ಶ್ರೇಯಸ್. ಆತ್ಮಕ್ಕೆ ಏನು ಶ್ರೇಯಸ್ಕರವಾದದ್ದೋ ಅದನ್ನು ಮಾಡು. ಏನದು? ತಥೋ ಯಾತಿ ಪರಾಂ ಗತಿಂ. ಅದನ್ನು ಮಾಡೋದ್ರಿಂದ ಏನು ಸಿಗುತ್ತೆ? ಪರಾಂ ಗತಿ, ಅಂತಿಮ ಗತಿ, ಅಂತಿಮ ಗುರಿಯನ್ನು ನೀನು ಸಾಧಿಸಬಹುದು ಅಂತ ಕೃಷ್ಣ ಅರ್ಜುನ್ಗೆ ಹೇಳ್ತಾ ಇದ್ದಾನೆ. ಹಾಗಾಗಿ ಅದು ಅಲ್ಲದೆ ಇಲ್ಲಿ ಪರಮಶ್ರೇಯಸ್ ಅಂದ್ರೆ 2 ಥರದ ಶ್ರೇಯಸ್ಸಿದೆ. ಒಂದು ಶ್ರೇಯಸ್ಸು ಈ ಜೀವನದಲ್ಲಿ, ಮುಂದೆ ಅಂದ್ರೆ ನಂತರದ ಸಮಯಗಳಲ್ಲೂ ಕೂಡ ಒಳ್ಳೇದಾಗುವಂತಹದ್ದು ವಿಷಯ. ಅಥವಾ ಪರಮಶ್ರೇಯಸ್ಸಂದ್ರೆ ಈ ಜನ್ಮ ಮಾತ್ರ ಅಲ್ಲ, ಭವಿಷ್ಯದ ಜನ್ಮಗಳಲ್ಲೂ ಕೂಡ ಎಲ್ಲವನ್ನು ಪರಿಗಣಿಸಿದರೆ ಯಾವುದು ನಮಗೆ ಅಂತಿಮವಾದ ಒಳಿತು ಅದು ಪರಮಶ್ರೇಯಸ್. ಯಾಕಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಜ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಕೃಷ್ಣ ಹೇಳ್ತಾನೆ, ನೀನು ನನಗೆ ಶರಣಾಗತನಾದ್ರೆ ನೀನು ನಿನ್ನ ಎಲ್ಲಾ ದುಃಖಗಳಿಂದ ಮುಕ್ತನಾಗ್ತೀಯ. ಅರೆ ಜನ ಕೃಷ್ಣ ಭಕ್ತಿಯನ್ನ ಸ್ವೀಕರಿಸೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದ್ರೆ ಅವರಿಗೆ ನಿಜವಾಗ್ಲೂ ತಮ್ಮ ಅಂತಿಮ ಶ್ರೇಯಸ್ಸು ಅಥವಾ ಸ್ವಾರ್ಥ ಏನು ಅಂತ ಗೊತ್ತಿಲ್ಲ. ಭಾಗವತದಲ್ಲಿ 7ನೇ ಸ್ಕಂದದಲ್ಲಿ ಒಂದು ಸುಂದರವಾದ ಶ್ಲೋಕ ಇದೆ, ನತೆ ವಿದುಸ್ವಾರ್ಥ ಗತಿಂ ಹಿ ವಿಷ್ಣುಂ ದುರಾಶಯಾಯೇ ವೈರರ್ಥಮಾನಿನಃ ಅಂಧಾಯಥಾಂಧೇ ರೂಪನೀಯಮಾನಾಸ್ತೇಪೀಷು ತಂತ್ರಾಮುರುಧಾಂ ನಿಬದ್ಧಾ. ಹೇಳ್ತಾರೆ, ನತೆ ವಿದು ಸ್ವಾರ್ಥ ಗತಿಂ, ನಿನಗೆ ನಿನ್ನ ಸ್ವಾರ್ಥ ಗತಿ ಅಂದ್ರೆ ಶ್ರೇಯಸ್ಸು ಏನು ಅಂತ ಗೊತ್ತಿಲ್ಲ. ಏನದು? ಈ ವಿಷ್ಣು ಅಥವಾ ಕೃಷ್ಣನಿಗೆ ಭಕ್ತಿಯನ್ನ ಮಾಡೋದು. ಮತ್ತೆ ಜೀವನದ ಅಂತಿಮ ಗುರಿ ಭಗವದ್ಧಾಮಕ್ಕೆ ಮರಳೋದು, ಮತ್ತೆ ಭಗವಾನ್ ವಿಷ್ಣುವಿನ ಸೇವೆಯಲ್ಲಿ ತೊಡಗೋದು. ಇದು ಜನರಿಗೆ ಗೊತ್ತಿಲ್ಲ.
ಕೃಷ್ಣ ಈ ಭೌತಿಕ ಪ್ರಪಂಚದಲ್ಲಿ ಪ್ರಕಟ ಆಗೋದಕ್ಕೂ ಕಾರಣವೂ ಕೂಡ ಇದೆ. ಈ ಅತ್ಯುನ್ನತವಾದ ಲಾಭವನ್ನ, ಶ್ರೇಯಸ್ಸನ್ನ, ಸ್ವಾರ್ಥವನ್ನ ಎಲ್ಲಾ ಜನರಿಗೆ ಹಂಚೋದಕ್ಕೋಸ್ಕರ ಕೃಷ್ಣ ಬರ್ತಾನೆ. ಇದೇ ಜೀವನದ ಅಂತಿಮ ಗುರಿ. ಯಾಕೆ ಇದೇ ಜೀವನದ ಅಂತಿಮ ಗುರಿ? ಯಾಕಂದ್ರೆ ಕೃಷ್ಣ ಭಕ್ತಿಯನ್ನ ಮಾಡೋದ್ರಿಂದ ನಾವೆಲ್ಲರೂ ಸಂತೋಷವನ್ನ ಅನುಭವಿಸ್ತೀವಿ. ಮತ್ತೆ ನಮಗೆ ಬೇಕಾಗಿರೋದು ಸಂತೋಷ. ಹೇಗೆ ನಮಗೆ ಸಂತೋಷ ಸಿಗುತ್ತೆ? ಯಾಕಂದ್ರೆ ಕೃಷ್ಣನ ಸಚ್ಚಿದಾನಂದ ವಿಗ್ರಹ ಅಂತ ಕರೀತಾರೆ. ಸತ್ ಅಂದ್ರೆ ಶಾಶ್ವತ, ಚಿತ್ ಅಂದ್ರೆ ಜ್ಞಾನಮಯ, ಆನಂದ ಅಂದ್ರೆ ಆನಂದಮಯ ವಿಗ್ರಹ. ಇವಾಗ ಎರಡು ಉದಾಹರಣೆಯನ್ನು ಕೊಡ್ಬೋದು. ಒಂದು, ಯಾರೋ ಒಬ್ಬ ವ್ಯಕ್ತಿ ಸ್ವಲ್ಪ ದುಃಖದಲ್ಲಿದ್ದಾನೆ. ಆಗ ಅವನೊಬ್ಬ ಸ್ನೇಹಿತ ಬರ್ತಾನೆ ಅವನನ್ನು ಭೇಟಿ ಮಾಡೋದಕ್ಕೆ. ಈ ಸ್ನೇಹಿತ ಸ್ವಲ್ಪ ಬಹಳ ಹರ್ಷಚಿತ್ತ, ಒಂಥರ ಜಾಲಿಯಾಗಿರ್ತಾನೆ ಇವನು. ಈ ವ್ಯಕ್ತಿಯನ್ನ ಅವನ ಬಂದ ತಕ್ಷಣ ಅವನು ಏನೇನೋ ಜೋಕ್ ಮಾಡಕ್ ಶುರು ಮಾಡ್ತಾನೆ. ದುಃಖದಲ್ಲಿರೋ ವ್ಯಕ್ತಿ ಕೂಡ ತಾತ್ಕಾಲಿಕವಾಗಿ ತನ್ನ ದುಃಖವನ್ನು ಮರ್ತು ಬಿಡ್ತಾನೆ. ಎಲ್ಲಿ ತನಕ ಅವನ ಸ್ನೇಹಿತ ಅವನ ಜೊತೆ ಇದ್ದಾನೋ ಅಲ್ಲಿ ತನಕ. ಆಮೇಲೆ ಅವನು ಹೋದ್ಮೇಲೆ ಮತ್ತೆ ಅವನ ದುಃಖ ವಾಪಸ್ ಬರ್ಬೋದು. ಇನ್ನೊಂದು ಉದಾಹರಣೆ, ನಮಗೆ ಇವಾಗ ನಮ್ಮ ಮೊಬೈಲ್ ಚಾರ್ಜ್ ಮಾಡಬೇಕು ಅಂದ್ರೆ ನಾವು ಇವಾಗ ಒಂದು ಚಾರ್ಜಿಂಗ್ ಪಾಯಿಂಟ್ಗೆ ಹಾಕ್ತೀವಿ. ಆ ಚಾರ್ಜಿಂಗ್ ಪಾಯಿಂಟ್ ಅಲ್ಲಿ ಪ್ಲಗ್ ಇರೋ ತನಕ ಮೊಬೈಲ್ ಚಾರ್ಜ್ ಆಗ್ತಾ ಹೋಗುತ್ತೆ. ತೆಗ್ದ ತಕ್ಷಣ ಚಾರ್ಜ್ ನಿಂತೋಗ್ಬಿಡುತ್ತೆ. ಅದೇ ರೀತಿ ಕೃಷ್ಣ ಸಂತೋಷದ ಜಲಾಶಯ. ಅವನ ಸಂಪರ್ಕದಲ್ಲಿ ನಾವು ಇರೋ ತನಕ ನಾವು ಸಂತೋಷವಾಗಿರ್ಬೋದು. ಇವಾಗ ನೀವು ಪ್ರಶ್ನೆ ಕೇಳ್ಬೋದು, ಅರೆ ಆ ಪ್ಲಗ್ ತೆಗ್ದಂಗೆ ನಾವು ಕೂಡ ನಮಗೆ ಸಿಕ್ಕಿರೋ ಸಂತೋಷ ಹೊಟ್ಟೋಗ್ಬಿಡುತ್ತಾ? ಹೌದು, ಕೃಷ್ಣನ ಸಂಪರ್ಕವನ್ನ ಬಿಟ್ಟ ತಕ್ಷಣ ಹೊಟ್ಟೋಗುತ್ತೆ. ಇವಾಗ ಪ್ರಶ್ನೆ ಏನು ಮತ್ತೆ? ಕೃಷ್ಣನ ಸಂಪರ್ಕದಲ್ಲಿ ನಾವು ಸತತವಾಗಿ ಹೇಗಿರೋದು? ಅದು ಈ ಕಲಿಯುಗಕ್ಕೆ ನಮಗೆ ಇರುವಂತಹ ವಿಶೇಷವಾದ ಒಂದು ಅನುಗ್ರಹ. ಏನು? ಹರೇ ಕೃಷ್ಣ ಮಹಾಮಂತ್ರ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವ ಮೂಲಕ ನಾವು ಸದಾಕಾಲ ಕೃಷ್ಣನ ಸಂಪರ್ಕದಲ್ಲಿರ್ತೀವಿ. ಹಾಗಾಗಿ ಸದಾಕಾಲ ನಾವು ಸಂತೋಷವನ್ನ ಅನುಭವಿಸಬಹುದು. ಹಾಗಾಗಿ ಇದೇ ನಮ್ಮ ಅಂತಿಮ ಒಳಿತು, ಇದೇ ನಮ್ಮ ಅಂತಿಮ ಶ್ರೇಯಸ್ಸು, ನಿಜವಾದ ಶ್ರೇಯಸ್ಸು. ನಾವು ಕೃಷ್ಣ ಭಕ್ತಿಯನ್ನ ಮಾಡಬೇಕು, ಹರೇ ಕೃಷ್ಣ ಮಂತ್ರವನ್ನು ಜಪಿಸಬೇಕು. ಇದ್ರ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೀವಿ. ಹರೇ ಕೃಷ್ಣ.